ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇದು ಮಲೆಮಹದೇಶ್ವರ ಭಕ್ತರು ನೋಡಲೇಬೇಕಾದಂತಹ ಸ್ಟೋರಿ. ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯ ತಡೆಗೋಡೆಯ ಮೇಲೆ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿ ಪಾದಯಾತ್ರೆ ಹೊರಟಂತಹ ಭಕ್ತನ ರಕ್ತವನ್ನ ಹೀರಿ ಕೊಂದಿದೆ. ಇದು ಮಾದಪ್ಪನ ಭಕ್ತರಲ್ಲಿ ಆತಂಕ ಹುಟ್ಟಿಸಿದೆ. ಅನೇಕ ಸಮಸ್ಯೆಗಳನ್ನ ಆ ಭಾಗದ ಜನರು ಎದುರಿಸ್ತಾ ಇದ್ದು, ಮಾದಪ್ಪನೇ ಭಕ್ತರನ್ನ ಕಾಪಾಡಬೇಕಾಗಿದೆ. ಮಹದೇಶ್ವರನ ಭಕ್ತರು ನೋಡಲೇಬೇಕಾದ ಸುದ್ದಿ. ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಭಕ್ತ ಬಲಿ. ಹೌದು, ರಾಜ್ಯದಲ್ಲಿ ಮಾನವ ಪ್ರಾಣಿ ಸಂಘರ್ಷಕ್ಕೆ ಅದ್ಯಾವಾಗ ತೆರೆ ಬೀಳುತ್ತೋ ಗೊತ್ತಿಲ್ಲ. ದಿನೇ ದಿನೇ ಒಂದಲ್ಲ ಒಂದು ಕಡೆಗಳಲ್ಲಿ ಚಿರತೆ, ಹುಲಿ, ಆನೆ ದಾಳಿಗಳು ಬೆಳಕಿಗೆ ಬರ್ತಾನೆ ಇದ್ರೂ ಕೂಡ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟಕ್ಕೆ ಮಾದಪ್ಪನ ದರ್ಶನಕ್ಕಾಗಿ ಪಾದಯಾತ್ರೆಗೆ ಹೊರಟ ಭಕ್ತ ಚಿರತೆ ದಾಳಿಗೆ ಬಲಿಯಾಗಿರುವಂಥದ್ದು. ಮಂಡ್ಯ ಜಿಲ್ಲೆಯ ಚಿರನಹಳ್ಳಿ ಗ್ರಾಮದ 30 ವರ್ಷದ ಪ್ರವೀಣ್ ಚಿರತೆ ದಾಳಿಗೆ ಮೃತಪಟ್ಟಿರುವಂತಹ ಪಾದಯಾತ್ರಿ. ಮಲೆಮಹದೇಶ್ವರ ಬೆಟ್ಟಕ್ಕೆ ಮಂಡ್ಯ ಚಿರನಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ನೂರಾರು ಜನ ಪಾದಯಾತ್ರೆಯನ್ನ ಹೊರಟಿದ್ರು. ಮಂಗಳವಾರ ರಾತ್ರಿ ತಾಳು ಬೆಟ್ಟದಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಬುಧವಾರ ಬೆಳಗ್ಗೆ ಅಲ್ಲಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯ ಮೂಲಕ ಹೊರಟಿದ್ರು. ಈ ವೇಳೆ ಚಿರತೆ ದಾಳಿ ಪ್ರತ್ಯಕ್ಷವಾಯಿತು. ಗಾಬರಿಗೊಂಡ ಜನ ಚೆಲ್ಲಾಪಿಲ್ಲಿಯಾಗಿ ಓಡ್ತಾರೆ. ಆದರೆ ಪ್ರವೀಣ್ನ ಚಿರತೆ ರಕ್ತ ಹೀರಿ ಕೊಂದು ಹಾಕಿದೆ. ಸುಮಾರು 75 ಮೀಟರ್ ದೂರದವರೆಗೆ ಎಳೆದೊಯ್ದು ಚಿರತೆ ಮೃತದೇಹದ ಬಳಿಯಲ್ಲೇ ಕೂತ್ಕೊಂಡಿರುತ್ತೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಮೃತದೇಹವನ್ನ ಹೊರ ತೆಗೆದುಕೊಂಡು ಬರ್ತಾರೆ. ಇನ್ನು ಚಿರತೆ ದಾಳಿಯಿಂದ ಮಹದೇಶ್ವರ ಬೆಟ್ಟದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಈ ಬಗ್ಗೆ ಮಾತನಾಡಿದಂಥ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ, ಈ ಘಟನೆ ಆಗಬಾರದಾಗಿತ್ತು, ಆದರೆ ಆಗಿದೆ. ಮೃತನ ಕುಟುಂಬಕ್ಕೆ 20 ಲಕ್ಷ ಪರಿಹಾರ ನೀಡೋದಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಪಾದಯಾತ್ರೆಗೆ ಹೋಗುವಂತ ಭಕ್ತರ ರಕ್ಷಣೆಗೆ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಸಚಿವರು ಸೂಚನೆ ನೀಡುತ್ತಿದ್ದಂತೆ ಅರಣ್ಯ ಇಲಾಖೆ ಅಲರ್ಟ್ ಆಗಿದೆ. ಮಲೆಮಹದೇಶ್ವರ ಬೆಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಚಿರತೆ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಗೆ ತೊಂದರೆ ಆಗದಂತೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು, ಸಾರ್ವಜನಿಕರು ಪಾದಯಾತ್ರೆ ಅಥವಾ ಕಾಲ್ನಡಿಗೆಯಲ್ಲಿ ತೆರಳೋದನ್ನ, ಹಾಗೆ ದ್ವಿಚಕ್ರ ವಾಹನದಲ್ಲಿ ತೆರಳೋದನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಿ ನಿಷೇಧಾಜ್ಞೆಯನ್ನ ಹೊರಡಿಸಿದೆ. ಮಾನವ ಪ್ರಾಣಿ ಸಂಘರ್ಷಕ್ಕೆ ಕೊನೆನೇ ಇಲ್ವಾ? 2022-25 ರಾಜ್ಯದಲ್ಲಿ 205 ಜನರ ಸಾವು. 2025 ಕಾಡು ಪ್ರಾಣಿ ದಾಳಿಗೆ 36 ಜನರ ಸಾವು. ಚಾಮರಾಜನಗರದಲ್ಲಿ 42, ಕೊಡಗಿನಲ್ಲಿ 32 ಜನ, ಮೈಸೂರಿನಲ್ಲಿ 25, ಹಾಸನದಲ್ಲಿ 19 ಜನರ ಸಾವು. ಕುಗ್ಗುತ್ತಾ ಇರುವಂತಹ ಅರಣ್ಯ ಕಾರಿಡಾರ್ಗಳ ವಿಸ್ತರಣೆ ಆಗ್ತಿಲ್ಲ. ಅರಣ್ಯ ಇಲಾಖೆಯ 6,000 ಖಾಲಿ ಹುದ್ದೆ ಭರ್ತಿಯಾಗಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸರ್ಕಾರ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಒಟ್ಟಾರೆಯಾಗಿ ಪವಾಡ ಪುರುಷನಾದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಗಳು ಆಗ್ತಾನೆ ಇದೆ. ಆನೆಗಳ ದಾಳಿ, ಹುಲಿಗಳ ದಾಳಿ ಸೇರಿದಂತೆ ಅನೇಕ ಸಮಸ್ಯೆಗಳನ್ನ ಈ ಭಾಗದ ಜನರು ಎದುರಿಸ್ತಾ ಇದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.